ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ಬೆಂಬಲ, ನೀಟ್ ಪೇಪರ್ ಲೀಕ್ ಖಂಡಿಸಿ ಪ್ರತಿಭಟನೆ. ಎಸ್ಐಆರ್ ಕುರಿತು ರಾಜಕೀಯ ಪಕ್ಷಗಳೊಂದಿಗೆ ಜಿಲ್ಲಾಧಿಕಾರಿ ಸಭೆ. ವಕ್ಫ್ ಪ್ರಶ್ನಿಸಿದ ಬಳಿಕ ಕಿರುಕುಳ, ಅಬ್ದುಲ್ ಸಮೀರ್ ಆರೋಪ. ಕಾರಂಜ ಬಲದಂಡೆ ಕಾಲುವೆ ಆಧುನೀಕರಣಕ್ಕೆ 180 ಕೋಟಿ ಅನುಮೋದನೆ. ಸುದ್ದಿಯ ವಿವರಗಳು. ವಿವಿಧ ಸಂಘಟನೆಗಳ ವತಿಯಿಂದ ಸೋನಂ ವಾಂಗ್ಚುಕ್ ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಬೆಂಬಲದ ಪೋಸ್ಟರ್ಗಳನ್ನು ಪ್ರದರ್ಶಿಸಿ ಜೈಘೋಷಗಳನ್ನು ಕೂಗಿ ಸೋನಂ ವಾಂಗ್ಚುಕ್ ಅವರ ಬೇಡಿಕೆಗಳಿಗೆ ತಮ್ಮ ಐಕ್ಯತೆ ವ್ಯಕ್ತಪಡಿಸಿದರು. ಇದೇ ವೇಳೆ ನೀಟ್ ಪೇಪರ್ ಲೀಕ್ ಪ್ರಕರಣ ಹಾಗೂ ಕೇಂದ್ರ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಸುಧಾರಣೆ ಜಾರಿಗೆ ತರಬೇಕು ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳಿಗೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಹೇಳಿದಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು. ವಿಶೇಷ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಮತದಾರರ ಪಟ್ಟಿಯಲ್ಲಿರುವ ಎಎಸ್ಡಿಡಿ, ಆಬ್ಸೆಂಟ್, ಶಿಫ್ಟೆಡ್, ಡೆಡ್ ಅಂಡ್ ಡೂಪ್ಲಿಕೇಟ್ ಪಟ್ಟಿಯನ್ನು ಪರಿಶೀಲನೆ ಹಾಗೂ ಅಗತ್ಯ ಕ್ರಮಕ್ಕಾಗಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ವಿತರಿಸಲಾಯಿತು. ಎಎಸ್ಡಿಡಿ ಪಟ್ಟಿಯಲ್ಲಿರುವ ವಿವರಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಅಗತ್ಯ ಮಾಹಿತಿಯನ್ನು ಚುನಾವಣಾ ಅಧಿಕಾರಿಗಳಿಗೆ ಒದಗಿಸುವ ಮೂಲಕ ಎಸ್ಐಆರ್ ಪ್ರಕ್ರಿಯೆಗೆ ಸಕ್ರಿಯ ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಮನವಿ ಮಾಡಿದರು. ನಿಖರ, ಪಾರದರ್ಶಕ ಹಾಗೂ ದೋಷರಹಿತ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವಲ್ಲಿ ರಾಜಕೀಯ ಪಕ್ಷಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಅವರು ತಿಳಿಸಿದರು. ಸಭೆಯಲ್ಲಿ ಚುನಾವಣಾ ವಿಭಾಗದ ಅಧಿಕಾರಿಗಳು ಹಾಗೂ ವಿವಿಧ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ವಕ್ಫ್ ಆಸ್ತಿ ವಿಚಾರವಾಗಿ ಪ್ರಶ್ನೆ ಎತ್ತಿದ್ದ ದಿನದಿಂದಲೇ ಶಾಹೀನ್ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯವರು ತಮ್ಮನ್ನು ವಿರೋಧಿಯಾಗಿ ನೋಡುತ್ತಿದ್ದಾರೆ ಎಂದು ವಕ್ಫ್ ಹೋರಾಟಗಾರ ಅಬ್ದುಲ್ ಸಮೀರ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಆಸ್ತಿಯನ್ನು ಉಳಿಸಿಕೊಳ್ಳಲು ಎಷ್ಟೇ ಹೋರಾಟ ಮಾಡಬೇಕಾದರೂ ನಾನು ಹಿಂದೆ ಸರಿಯುವುದಿಲ್ಲ. ಸತ್ಯವನ್ನು ಬಹಿರಂಗಪಡಿಸುವ ಕೆಲಸವನ್ನು ಮುಂದುವರಿಸುತ್ತೇನೆ ಎಂದು ಹೇಳಿದರು. 2022ರಲ್ಲಿ ಕೆಪಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕರಾದ ಅಬ್ದುಲ್ ಖದೀರ್ ಅವರ ಸಹೋದರ ಅಬ್ದುಲ್ ಮನ್ನರ್ ಅವರ ಹೆಸರಿನಲ್ಲಿರುವ ಆಸ್ತಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಮಾಡಿದ್ದೆ. ವಕ್ಫ್ ಭೂಮಿ ಇವರ ಆರ್ಟಿಸಿಯಲ್ಲಿ ಹೇಗೆ ದಾಖಲಾಗಿದೆ ಎಂದು ನಾನು ಸಾರ್ವಜನಿಕವಾಗಿ ಕೇಳಿದ್ದೆ. ಅಂದಿನಿಂದಲೇ ಶಾಹೀನ್ ಶಿಕ್ಷಣ ಸಂಸ್ಥೆಯವರು ನನ್ನನ್ನು ವಿರೋಧಿಯಾಗಿ ನೋಡಲು ಆರಂಭಿಸಿದ್ದಾರೆ ಎಂದು ಆರೋಪಿಸಿದರು. ತುಜೆ ವಕ್ಫ್ ಬಚಾನೆ ಕಾ ಬಹು ಶೌಕ್ ಹೈ ಎಂದು ಹೇಳುತ್ತಾ ನನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಮಾತನಾಡಿದರು ಎಂದು ಸಮೀರ್ ಆರೋಪಿಸಿದರು. ಈ ಕುರಿತು ತಮ್ಮ ಬಳಿ ಇರುವ ಆಡಿಯೋ ದಾಖಲೆಯನ್ನು ಸುದ್ದಿಗೋಷ್ಠಿಯಲ್ಲಿ ಎಲ್ಲರಿಗೂ ಕೇಳಿಸಿದರು. 2024ರಲ್ಲಿ ತಾವು ಒಂದು ಜಮೀನನ್ನು ಖರೀದಿಸಿದ ವಿಚಾರವನ್ನು ಪ್ರಸ್ತಾಪಿಸಿದ ಅವರು, ನಾನು ಖರೀದಿಸಲು ಉದ್ದೇಶಿಸಿದ್ದ ಜಮೀನಿನ ಪಕ್ಕದಲ್ಲೇ ಅವರ ಆಸ್ತಿ ಇತ್ತು. ಜಮೀನು ಖರೀದಿಸುವ ಮೊದಲು ಅವರ ಮನೆಗೆ ತೆರಳಿ ಈ ಭೂಮಿಯನ್ನು ನೀವು ಖರೀದಿಸುತ್ತೀರಾ ಎಂದು ಕೇಳಿದ್ದೆ. ಅದಕ್ಕೆ ಅವರು ಇಲ್ಲ ಎಂದು ಸ್ಪಷ್ಟವಾಗಿ ಉತ್ತರಿಸಿದರು. ನಂತರವೇ ನಾನು ಆ ಭೂಮಿಯನ್ನು ಖರೀದಿಸಿದೆ ಎಂದು ವಿವರಿಸಿದರು. ಆದರೆ ಭೂಮಿ ಖರೀದಿಸಿದ ನಂತರ ಅಲ್ಲಿನ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲು ಅವಕಾಶ ನೀಡುತ್ತಿಲ್ಲ. 2 ಬಾರಿ ಪೊಲೀಸರು ಕೂಡ ನನ್ನ ಜಮೀನಿಗೆ ಬಂದಿದ್ದಾರೆ. ಈ ಭೂಮಿಗೆ ಸಂಬಂಧಿಸಿದ ವಿವಾದದ ಹಿನ್ನೆಲೆಯಲ್ಲಿ ಕಲಬುರಗಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಅವರು ತಿಳಿಸಿದರು. ತಮ್ಮ ವಿರುದ್ಧ ಅನಗತ್ಯ ಒತ್ತಡ ಮತ್ತು ತೊಂದರೆಗಳನ್ನು ಸ್ಪಷ್ಟಪಡಿಸಲಾಗುತ್ತಿದೆ ಎಂದು ಆರೋಪಿಸಿದ ಅಬ್ದುಲ್ ಸಮೀರ್, ಪ್ರಕರಣದ ಕುರಿತು ನ್ಯಾಯಾಲಯದ ಮೂಲಕ ನ್ಯಾಯ ಸಿಗುವ ವಿಶ್ವಾಸವಿದೆ ಎಂದರು. ವಕ್ಫ್ ಆಸ್ತಿಗಳ ಕುರಿತು ಪಾರದರ್ಶಕ ತನಿಖೆ ನಡೆಸಿ ಸತ್ಯಾಂಶವನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಹಿರಂಗಪಡಿಸಬೇಕು ಎಂದು ಅವರು ಆಗ್ರಹಿಸಿದರು.
बचे ही हम। अब तक गांव में उंगली किसकी भी नहीं करे, आप करती हैं। अब क्या है तो बताते हैं। हाँ बिल्कुल करती हैं, गांव में ऐसा करती हैं, पूरी होली बड़ी कर देती है, मालूम है नहीं? डरती हो रही क्या, कैसों से डरती हो रही? क्या हमारे गाँव के घर का ये मसला जो कर रहे हैं करती हैं। रमजान होने ऐसा गांव में मारती हैं, देखो। चलो ठीक है, करो। हाँ ठीक है, ज्यादा होशियारी करना को जो समझा दे रहा हूँ, जो करना है धमकियां नहीं, जो करना है धमकियां नहीं देते, उनकी सुराखी मोटी कर देता हूँ। हाँ चलो ठीक है, जो करना है करो। ऐसा हाँ करता हूँ, मालूम होता है। ठीक है, हमारे में गान मारा है, सब निकालता हूँ। ठीक है चलो, ठीक है। ನಾನು ಅಬ್ದುಲ್ ಸಮೀರ್ ಶೇಖ್ ಅಂತ ನಂದ. ನಾ ಏನಿಲ್ಲಿ ಏನು ಕಥೆ ಹೇಳಕ್ಕೆ ಬಂದಿಲ್ಲ. ಒಬ್ಬ ವಕ್ಫ್ ಆಸ್ತಿ ಉಳಿಸೋಕ್ಕಾಗಿ ಯಾರು ಹೋರಾಟ ಮಾಡ್ತಾರ ಅವ್ರುಗಳ ಏನಾಗುತ್ತೆ ಅಂತ ಇದು ಜನರ ಮುಂದೆ ತರಬೇಕಂತ ಬಂದಿದ್ದೆ ನಾನು. ನಾ ಕಳೆದ 15 ವರ್ಷದಿಂದ ಆಸ್ ಎ ವಕ್ಫ್ ಆಕ್ಟಿವಿಸ್ಟ್ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ಬೀದರ್ನಲ್ಲಿ. ನಾ ಎಷ್ಟೋ ವಕ್ಫ್ ಆಸ್ತಿ ಕಡೆಯಿಂದ ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ ಮತ್ತು CO ಬೆಂಗಳೂರು ರಿಪ್ರೆಸೆಂಟೇಷನ್ ಮಾಡಿದ್ದೇನೆ. ಈವನ್ ವಕ್ಫ್ ರಿಫಾರ್ಮ್ಸ್ ಪಾಲಿಸಿ ಕಡೆಯಿಂದ ನಮ್ಮ ಮಾಜಿ CM SR ಬೊಮ್ಮಾಯಿ ಸಾಹೇಬ್ರಿಗೆ ಒಂದು ರಿಪ್ರೆಸೆಂಟೇಷನ್ ಕೊಟ್ಟಿದ್ದೇನೆ ಪಾಲಿಸಿ ರಿಫಾರ್ಮ್ಸ್ ಕಡೆಯಿಂದ. ಸರ್, ನಾನು 2022ನಲ್ಲಿ ಇದು ವಕ್ಫ್ ಆಸ್ತಿ ಕಡೆಯಿಂದ KP ನ್ಯೂಸ್ ಬೀದರ್ದಾಗ ಒಂದು ಇಂಟರ್ವ್ಯೂ ಕೊಟ್ಟಿದ್ದ. ಇದು ಶಾಹೀನ್ ಸ್ಕೂಲ್ ಅಬ್ದುಲ್ ಖದೀರ್ ತಮ್ಮ ಅಬ್ದುಲ್ ಮನ್ನಾನ್ ಸಾಹೇಬರು ಅವ್ರ ಹತ್ರ ಒಂದು ವಕ್ಫ್ ಆಸ್ತಿ ಇದೆ, ಗೆಜೆಟ್ ನೋಟಿಫೈಡ್, ಸರ್ವೆ ನಂಬರ್ 85 ಹಲತ್ಕೇರಿ K. ಆ ಲ್ಯಾಂಡ್ ದರ್ಗಾ ಹಜರತ್ ಖುದ್ಬೆ ಸಾನಿ रहमतुल्लाह अलैह बिलोंगिंग ಗೆಜೆಟ್ ನೋಟಿಫೈಡ್ ಲ್ಯಾಂಡ್ ಇದೆ. ಆ ಲ್ಯಾಂಡ್ ಇವರು RTC ನಲ್ಲಿ ಹೆಂಗ್ ಬಂತ ಅಂತ ಕೇಳಿದ್ ನಾನು. ಅವಾಗಿಂದ ಹಿಡಿದು ಇವರು ಶಾಹೀನ್ ಸ್ಕೂಲ್ ಪರಿವಾರ ಒಂದು ದುಶ್ಮನ್ ತರ ನೋಡ್ಲತ್ತಾರ ನನ್ಗ. ಆಮೇಲೆ 2024ದಲ್ಲಿ ನಾನು ಸ್ವಂತ ಆಸ್ತಿ ತಗೊಂಡಿದ್ದ ಮಿರ್ಜಾಪುರ್ ಟಿ ವಿಲೇಜ್ ಅಲ್ಲಿ ಸರ್ವೆ ನಂಬರ್ 6 ಹಿಸ್ಸಾ ನಂಬರ್ 7. ಆ ಆಸ್ತಿ ತಗೊಂಡು ಖರೀದಿಕ್ಕಿಂತ ಮುಂಚೆ ನಾ ಇವರು ಶಾಹೀನ್ ಸ್ಕೂಲ್ ಅಬ್ದುಲ್ ಖದೀರ್ ಅಣ್ಣವ್ರು ಅಬ್ದುಲ್ ರಜಾಕ್ ಮನೆಗೆ ಹೋಗಿ ಕೇಳಿದ್ದೇನೆ, ಈ ಆಸ್ತಿ ಮಾರಾಟಕ್ಕೆ ಬಂದಿದೆ, ಇದ್ರ ಪಕ್ಕ ನಿಮ್ಮ ಆಸ್ತಿ ಇದೆ, ನೀವು ತಗೋತಾರ ಏನಂತ. 2 ತಾಸು ಅವ್ರ ಮನೆಯಾಗ ಕುಂತಿದ್ದೆ ನಾನು. ಅವ್ರಿಗೆ ಅಂದ್ರು ನನಗೆ ನನಗೆ ಬೇಡ, ನಾ ತಗೊಂಡಲ್ಲಿದ್ದು. ಆಮೇಲೆ ನಾ ಪರ್ಚೇಸ್ ಮಾಡಿದ್ದೆ. ಅದು ಆದ್ಮೇಲೆ ನಾ ಕೇಳಿದ್ದೆ ಅವರಿಗೆ, ನಾ ಪರ್ಚೇಸ್ ಮಾಡ್ದಂದ್ರೆ ನಿಮ್ಗೆ ಏನಾರ ತೊಂದರೆ ಇದೆಯಾ? ಇಲ್ಲ, ನನ್ಗೆ ಏನು ತೊಂದರೆ ಇಲ್ಲ, ನಾ ಏನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದಾರೆ ಅವರು. ಆಮೇಲೆ ನಾ ಪರ್ಚೇಸ್ ಮಾಡಿದ್ದೆ. ನಾನು ಮಾಡಿದ ಮೇಲೆ ಯಾವಾಗ ರಿಜಿಸ್ಟ್ರಿ ಮತ್ತು ಮೊಟೇಷನ್ ಆದ್ಮೇಲೆ ನಾ ಕೆಲಸ ಸ್ಟಾರ್ಟ್ ಮಾಡಿದೆ ಅಲ್ಲಿ ಆ ಭೂಮಿ ಮೇಲೆ, ನಂದು ಭೂಮಿ ಮೇಲೆ, ಲೀಗಲ್ ಭೂಮಿ ಮೇಲೆ. ಅವಾಗ ಇವ್ರ ಅಣ್ಣವ್ರು ಬಂದು ಅವ್ರ ಅಣ್ಣವ್ರು ಮತ್ತು ಅವ್ರ ಮಕ್ಕಳು ಬಂದು ಕೆಲಸ. ಕಾರಂಜ ಜಲದಂಡೆ ಕಾಲುವೆ ಆಧುನೀಕರಣ ಯೋಜನೆಗೆ ರಾಜ್ಯ ಸಚಿವ ಸಂಪುಟ 180 ಕೋಟಿ ವೆಚ್ಚದ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅವರ ನಿರಂತರ ಪ್ರಯತ್ನದ ಫಲವಾಗಿ ಈ ಯೋಜನೆಗೆ ಅನುಮೋದನೆ ದೊರೆತಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಯೋಜನೆಯಡಿ ಕಿಲೋಮೀಟರ್ 100 ರಿಂದ 131 ಮುಖ್ಯ ವಿತರಣಾ ಹಾಗೂ ಉಪ ವಿತರಣಾ ಕಾಲುವೆಗಳ ಆಧುನೀಕರಣ ಮತ್ತು 0 ರಿಂದ 100 ಕಿಲೋಮೀಟರ್ ವೇರೆಗಿನ ಬಾಕಿ ವಿತರಣಾ ಕಾಲುವೆಗಳ ಕಾಮಗಾರಿಗೂ ಅನುಮೋದನೆ ನೀಡಲಾಗಿದೆ. ಇದರಿಂದ ಬೀದರ್ ಜಿಲ್ಲೆಯ 29,227 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಮತ್ತಷ್ಟು ಬಲಗೊಳ್ಳಲಿದ್ದು ಸಾವಿರಾರು ರೈತರಿಗೆ ಅನುಕೂಲವಾಗಲಿದೆ. ಕುಡಿಯುವ ನೀರಿನ ವ್ಯವಸ್ಥೆಗೂ ಯೋಜನೆ ನೆರವಾಗಲಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಯೋಜನೆಗೆ ಅನುಮೋದನೆ ನೀಡಿದ ಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವ ಹಾಗೂ ಸಚಿವ ಸಂಪುಟದ ಸದಸ್ಯರಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು.
ಭಾರಿ ಭದ್ರತಾ ವ್ಯವಸ್ಥೆಯ ನಡುವೆ ಕಾಕ್ರೋಚ್ ಜನತಾ ಪಕ್ಷ ಸಿಜೆಪಿ ಇಂದು ಜಂತರ್ ಮಂತರ್ನಿಂದ ಚಲೋ ಸಂಸತ್ ಪ್ರತಿಭಟನಾ ಮೆರವಣಿಗೆಯನ್ನು ಆರಂಭಿಸಿತು. ಸೋನಂ ವಾಂಗ್ಚುಕ್ ಸಫ್ದರ್ ಜಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಆಜಾದ್ ಸಮಾಜ ಪಕ್ಷದ ಮುಖ್ಯಸ್ಥ ಚಂದ್ರಶೇಖರ್ ಆಜಾದ್, ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರಾ ಹಾಗೂ ನಟರಾದ ಪ್ರಕಾಶ್ ರಾಜ್ ಮತ್ತು ಶಬನಾ ಅಜ್ಮಿ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಪ್ರತಿಭಟನಾಕಾರರು ಸಂಸತ್ ಕಡೆಗೆ ಮೆರವಣಿಗೆ ಆರಂಭಿಸಿದ ವೇಳೆ ಕೆಲವರು ಕಲ್ಲು ತೂರಾಟ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದ್ದು, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಪ್ರತಿಭಟನಾಕಾರರನ್ನು ಚದುರಿಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನದ ಮೊದಲ ದಿನದಂದು ಮೆರವಣಿಗೆಗೆ ಅನುಮತಿ ನೀಡಲಾಗಿಲ್ಲ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದು, ನವದೆಹಲಿಯ ಹಲವು ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಈ ನಡುವೆ ಕಾಕ್ರೋಚ್ ಜನತಾ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂದು ಪಕ್ಷದ ನಾಯಕರು ಹೇಳಿದ್ದಾರೆ. इट्स वेरी अनफॉर्चुनेट कि एक अच्छे मुद्दे के ऊपर बात करने के लिए, जो कि यूथ का भविष्य है, एजुकेशन के मुद्दे के बात करने के लिए इस कंट्री में इतना बड़ा प्रोटेस्ट करना पड़ता है, जो कि ये सब अवॉइड किया जा सकता था और ये पहले ही ये बात की जा सकती थी. ये बहुत ही अनफॉर्चुनेट है कि हम इस सिचुएशन पे आ गए इस देश में कि हर एक बात को दबाया जाता है और किसी को भी अपना मुद्दा उठाने के लिए दबाया जाता है और उसको अननेसेसरीली एक ऐसा मुद्दा बनाया जाता है. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.